ಹಾಯ್ ಫ್ರೆಂಡ್ಸ್, ಈಗ ನಾವು ಹೆಂಗೆ ಹಳ್ಳಿ ಸ್ಟೈಲಲ್ಲಿ ಬಾಳೆ ದಿಂಡಲ್ಲಿ ನೀರು ತೆಗಿಬೇಕಂತ ಹೇಳ್ಕೊಡ್ತೀವಿ. ಇದರಲ್ಲಿ ಕಿಡ್ನಿ ಸ್ಟೋನಲ್ಲಿ ಕಲ್ಲಿದ್ರೆ ಎಲ್ಲ ಕರಗುತ್ತೆ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಬನ್ನಿ ಹೆಂಗೆ ಮಾಡೋದು ಅಂತ ನೋಡೋಣ. ಹೊಟ್ಟೆಯಲ್ಲಿ ಕಲ್ಲಿದ್ದರೆ, ಕಿಡ್ನಿಯಲ್ಲಿ ಕಲ್ಲಿದ್ದರೆ ಸುಮಾರು ಜನ ಎಲ್ಲ ಆಪ್ರೇಷನ್ ಮಾಡ್ಕೊಳ್ತಾರೆ. ಆದರೆ ಈಗ ಈ ಬಾಳೆ ದಿಂಡು ಇದೆಯಲ್ಲ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಈ ಬಾಳೆ ದಿಂಡಲ್ಲಿ ಪಲ್ಯ ಮಾಡ್ತಾರೆ ಮತ್ತು ನೋಡಿ ನೀರು ತೆಗಿತಾ ಇದ್ದಾರೆ. ನೋಡಿ ನೀರು ಕಾಣಿಸ್ತಾ ಇದೆ, ನೋಡಿ ಕಾಣಿಸ್ತಾ ಇದೆಯಾ ನೀರು? ನೋಡಿ ಇಲ್ಲಿ. ಈಗ ಇದಕ್ಕೇನು ಮಾಡಬೇಕು ಅಂದರೆ, ಈಗ ಸಂಜೆ ಆಗಿದೆ, ಈಗ 5 ಗಂಟೆ ಆಗಿದೆ ಸಂಜೆ. ಇದಕ್ಕೆ ಜೀರಿಗೆ ಸ್ವಲ್ಪ ಹಾಕ್ಬಿಟ್ಟು ಒಂದು ಬಟ್ಟೆನೋ ಕವರೋ ಹಾಕಿ ಸುತ್ತಬಿಟ್ಟು ಬೆಳಗ್ಗೆ ಕುಡಿದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗೆಯೇ ಈ ದಿಂಡು ಏನಿದೆ, ಈ ಬಾಳೆ ದಿಂಡು, ಅದು ಪಲ್ಯ ಮಾಡಿಕೊಂಡು ತಿಂದರೆ ತುಂಬಾ ಒಳ್ಳೆಯದು. ನೋಬಿತಾ ಮಾಡ್ತಿದ್ದಾಳೆ, ಆ ಕಡೆ ಜಾಕಿನೂ ತೋಡ್ತಿದ್ದಾಳೆ, ಒಂದು ಕಡೆ ಈ ಕಡೆ ಪ್ರೀತಿನೂ ತೋಡ್ತಿದ್ದಾಳೆ. ಇಲ್ಲ ಆಲ್ರೆಡಿ ನೀರೇ ತೆಗಿತಾವಳೆ ಪ್ರೀತಿ ನೀರು ತೆಗಿಬಾರ್ದಿದ್ದು, ನೀರು ಅಲ್ಲೇ ಬಿಡಬೇಕು, ಜೀರಿಗೆ ಹಾಕಬೇಕು, ಆಮೇಲೆ ಕುಡಿಬೇಕು. ಈಗ ನೀನೀಗ ಏನು ಮಾಡ್ತೀಯ? ಇದನ್ನು ಜೀರಿಗೆ ಹಾಕ್ಬಿಟ್ಟು ಸ್ವಲ್ಪದಲ್ಲಿ ಭಾಗ ಮಾಡಿ ಜೀರಿಗೆ ಹಾಕ್ತೀರಿ. ಲಾಲಿಪಾಪ್ ತೆಗೀರಿ ನೀವು ಬಾಯಿಂದ, ಸ್ವಲ್ಪ ಮಾತಾಡ್ರಿ. ಹಾಯ್ ಫ್ರೆಂಡ್ಸ್, ಈಗ ನಾವು ನೀರು ತೆಗೆದ್ರಿ, ಮತ್ತು ಇದಕ್ಕೆ ಜೀರಿಗೆ ಹಾಕ್ಬಿಟ್ಟು ಕವರ್ ಕಟ್ಬಿಟ್ಟು ನಾಳೆ ತೆಗೆದು ನೋಡ್ತೀರಿ. ಕಿಡ್ನಿಗೆ ಹೊಟ್ಟೆಯಲ್ಲೆಲ್ಲಾದರೂ ಕಲ್ಲಿದ್ರೆ ಎಲ್ಲ ಕರಗುತ್ತೆ. ಅದಕ್ಕೋಸ್ಕರ ಇದನ್ನು ನಾವು ಮಾಡ್ತಾಯಿದ್ದೀರಿ. ಅಜ್ಜಿಗಳಿಗೆಲ್ಲ ಸ್ವಲ್ಪ ಪ್ರಾಬ್ಲಮ್ ಇದೆ, ಅದರಿಂದ ನಾವು ಮಾಡ್ತಾಯಿದ್ದೀರಿ. ಅಜ್ಜಿಗಳಿಗಂತಲ್ಲ, ಎಲ್ಲ ಈಗ ಚಿಕ್ಕ ಮಕ್ಳಿಗೆಲ್ಲ ಕಿಡ್ನಿ ಸ್ಟೋನು, ಬರೀ ಹಾಸ್ಪಿಟ್ಲಿಗೆ ಹೋಗೋದು, ಆಪ್ರೇಷನ್ ಮಾಡ್ಕೊಳ್ಳೋದು, ಆ ಥರ ಮಾಡ್ತಿದ್ದಾರೆ. ಅದೇನಾಗುತ್ತೆ, ಈ ಮೆಥಡಲ್ಲಿ ನಾವು ಕುಡಿಯೋದ್ರಿಂದ ಏನಾಗುತ್ತೆ, ಕುಡಿಯೋದ್ರಿಂದ ಕಿಡ್ನಿ ಸ್ಟೋನು ಕರಗುತ್ತೆ, ಎಲ್ಲ ಯೂರಿನಲ್ಲಿ ಬಂದ್ಬಿಡುತ್ತೆ. ನೋಡಿ ನೀರು ಅವರು ಎಲ್ಲ ತೋಡಿ ಬಿಟ್ಟಿದ್ದಾರೆ ಮಕ್ಕಳು. ಇವರೆಲ್ಲ ನಮ್ಮ ಮಕ್ಕಳೇ. ಹಾಗಾಗಿ ತುಂಬ ನೀರು ಬರುತ್ತೆ. ಬರೀ ನಾನು ಇದನ್ನು ಒಂದು ಗಿಡನ ಕತ್ತರಿಸ್ದಾಗಲೇ ನೀರು ಹಂಗೆ ಚಿಮ್ಮುತ್ತಾ ಇತ್ತು. ಒಂದು ಗ್ಲಾಸ್ ಆಗಿದೆ ಆಲ್ರೆಡಿ. ಇವಾಗ ಅದಕ್ಕೆ ಜೀರಿಗೆ ಹಾಕ್ಬಿಟ್ಟು ಬೆಳಗ್ಗೆ ಕುಡಿಬೇಕು. ಇವರೇನು ಮಾಡಿಬಿಟ್ಟಿದ್ದಾರೆ ತೆಗೆದುಬಿಟ್ಟಿದ್ದಾರೆ ನೀರನ್ನ ಆಲ್ರೆಡಿ. ಅವರೇನು ಮಾಡ್ತಾರೆ, ನೀರು ತೆಗ್ದಿದ್ದಾರೆ. ನಾವು ಕೆಲವೊಂದು ಗಿಡಗಳಲ್ಲಿ ಹಂಗೆ ಬಿಡಬೇಕು, ಬಿಟ್ಬಿಟ್ಟು ಕವರು ಇಲ್ಲಾಂದರೆ ಬಟ್ಟೆನ ಕಟ್ಟಿ ನೆಕ್ಸ್ಟ್ ಡೇ ಅದನ್ನು ಕುಡಿಬೇಕಾಗತ್ತೆ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದೆಲ್ಲ ಕ್ಲೀನ್ ಮಾಡ್ತಾಯಿದ್ವಿ ಇವತ್ತು, ಈ ಬಾಳೆ ತೋಟನೆಲ್ಲ. ಇದು ನಮ್ಮ ತೋಟ ಎಲ್ಲ ಕ್ಲೀನ್ ಮಾಡಿದ್ವಿ ನಾವು ಇವತ್ತೆಲ್ಲನೂ. ಸೊ ಹಂಗಾಗಿ ಕೆಲವೊಂದು ಬಾಳೆ ಇದೆಲ್ಲ ತಳ್ಳಿಬಿಟ್ವಿ. ತಳ್ಳಿ ಇಲ್ಲಿ ಕಸನೆಲ್ಲ ಗುಡ್ಡೆ ಹಾಕಿದ್ದೀರಿ. ಇದು ಬೆಂಕಿ ಹಚ್ಚಬೇಕು. ಕೋತಿಗಳೆಲ್ಲ ಹಾಳು ಮಾಡಿಬಿಟ್ಟಿದ್ದಾವೆ ಬಾಳೆ ಗಿಡಗಳನ್ನೆಲ್ಲ. ನೋಡಿ ಎಲ್ಲ ತಿಂದು ಹೋಗಿದ್ದಾವೆ. ಡೈಲಿ ಬರ್ತಾ ಇರ್ತೈತೆ ದಿನಾನು ಕೋತಿಗಳು. ಎಲ್ಲ ತಿಂದು ಸುಳಿನೆಲ್ಲ ತಿಂದು ಹಾಕಿದ್ದಾವೆ. ಬಾಳೆಕಾಯಿ ಬಿಡೋಕ್ಕೆ ಬಿಟ್ಟಿಲ್ಲ ಇವು. ತುಂಬ ಬಾಳೆ, ಇದೊಂದು ಗೊನೆ ಬಿಟ್ಟಿದೆ, ಕಾಯಿ, ಇಲ್ಲೊಂದು ಏಲಕ್ಕಿ ಗೊನೆ ಬಿಟ್ಟಿದೆ ಅಷ್ಟೇ. ಇನ್ನು ಮಿಕ್ಕಿದ್ದು ಎಲ್ಲನೂ ಖಾಲಿ ಆಗಿದೆ, ಎಲ್ಲ ತಿಂದು ಹೋಗಿದ್ದಾವೆ. ಇಲ್ಲೊಂದು ಗೊನೆ ಇದೆ ನೋಡಿ. ಅದಕ್ಕೆ ಇವರು ಸ್ಕೂಲಿಂದ ಬಂದರು, ತೋಡ್ತೀವಿ ಅಂತ, ನೀರು ತೆಗಿತೀವಿ ಅಂತ ತೆಗಿತಾ ಇದ್ದಾರೆ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಎಲ್ಲರೂ ಈ ಮೆಥಡನ್ನು ಮಾಡಿ ಕುಡೀರಿ. ನೋಡಿ ನೀರು ಇಷ್ಟು ತೆಗ್ದಿದ್ದಾರೆ. ಅದು ಕಲರ್ ಚೇಂಜ್ ಆಗೇ ಆಗುತ್ತೆ, ಬಣ್ಣ ಬದಲಾಗಿದೆ. ಅದರಲ್ಲಿದ್ದಾಗ ಸ್ವಲ್ಪ ಬೇರೆ ಥರನೇ ಇತ್ತು. ಈಗ ಗ್ಲಾಸ್ಗೆ ಹಾಕ್ಕೊಂಡಿದ್ದಾರೆ. ಇಷ್ಟು ನೀರು ಬಂದಿದೆ, ಒಂದು ಗಿಡದಲ್ಲಿ ಇಷ್ಟು ಬಂದಿರೋದು. ಮತ್ತು ಇನ್ನೂ ತೋಡ್ತಾ ಇದ್ದಾರೆ. ಸುಮಾರು ಎಲ್ಲ ತೆಗ್ದಾಕಿದ್ದೀವಿ ನೋಡಿ. ಸುಮಾರು ಇಲ್ಲಿ ಒಂದು 9 ಗಿಡಗಳನ್ನ ಕತ್ತರಿಸಿದ್ದೀವಿ. ಆ 9ರಲ್ಲೂ ನೀರು ತೆಗಿತಾ ಇದ್ದಾರೆ. ಬಾಳೆ ದಿಂಡಿನ ನೀರನ್ನು ಕುಡೀರಿ, ಆರೋಗ್ಯವಾಗಿರಿ, ಕಿಡ್ನಿ ಸ್ಟೋನಿಂದ ದೂರವಾಗಿರಿ. ಹೇಳಿ, ಬಾಳೆ ದಿಂಡಿನ ನೀರು ಕುಡೀರಿ, ಪಲ್ಯ ಮಾಡ್ಕೊಳ್ಳಿ, ಹೇಳಿ. ಬಾಳೆ ದಿಂಡಿನ ನೀರು ಕುಡೀರಿ,
ಬೆಳೆಸ್ಕೊಳ್ಳಿ. ಎಷ್ಟು ಒಳ್ಳೇದು ಆರೋಗ್ಯಕ್ಕಿದು. ಆರೋಗ್ಯವಾಗಿರಿ. ಸಿಟಿಯಲ್ಲಿರೋದು ನೀವೊಂದ್ಸಲಿ ಬಾಳೆ ಗಿಡವನ್ನು ಬೆಳೆಸಿ ಈ ತರ ಟ್ರೈ ಮಾಡಿ ನೋಡ್ರಿ. ಬಾಳೆಗಿಡ ಮತ್ತು ನಿಮ್ಮ ಮಕ್ಕಳಿಗೆ ಅಥವಾ ನಿಮ್ಮ ತಂದೆ ತಾಯಿಗೆ ಕೊಡಿ. ಥ್ಯಾಂಕ್ ಯು. ಬಾಯ್ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.